ನಮಸ್ಕಾರ. ರವಿವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮೊಹರಂ ಹಬ್ಬದ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಬಾವೈಕೈತಿ ಹಬ್ಬ ಮೊಹರಂ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹುಸೇನ್ ಪಿರಾಕಿ ದೋಸ್ತಾರ ಹೋದೀನ್, ಕಾಸಿಂ ಪಿರಾಕಿ ದೋಸ್ತಾರ ಹೋದೀನ್, ಕ್ಯಾ ಹುಸೇನ್ ಬಾ ಹುಸೇನ್ ಧೂಲ್ಯ, ಈ ಘೋಷಣೆಗಳು ಈ ಹಬ್ಬದಲ್ಲಿ ಎಲ್ಲ ಕಡೆ ಕೇಳೋದನ್ನು ನಾವು ಕೇಳುತ್ತಿರ್ತೀವಿ. ಈ ಮೇಲಿನ ಸಾಲುಗಳನ್ನು, ಈಗ ಹೇಳಿದ ಸಾಲುಗಳನ್ನು ಕೇಳಿ ಕೇಳಿ ಬೆಳೆದವರು ನಾವೆಲ್ಲ. ಈ ಹಬ್ಬ ಹಿಂದೂ ಮುಸ್ಲಿಂ ಬಾಂಧವ್ಯದ ಕೊಂಡಿ ಅಂತಿರುವ ಈ ಹಬ್ಬವನ್ನು ಸಂಭ್ರಮದಿಂದ ನಮ್ಮ ಜಿಲ್ಲೆಯಲ್ಲಿ ಆಚರಿಸೋದನ್ನು ನಾವು ಕಾಣ್ತೇವೆ. ಯಾಕಂದರೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗ ಆಗಿರೋದ್ರಿಂದ ಇಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೇವೆ. ಮತ್ತು ನಮ್ಮ ಜಿಲ್ಲೆಯ ಮುದ್ಗಲ್ನಲ್ಲಿ ಈ ಹಬ್ಬವನ್ನು, ಮೊಹರಂ ಹಬ್ಬವನ್ನು ನೋಡಲಿಕ್ಕೆ ನಮ್ಮ ಜಿಲ್ಲೆ, ಪರ ಜಿಲ್ಲೆಯ ಜೊತೆಗೆ ಬೇರೆ ರಾಜ್ಯ, ಬೇರೆ ರಾಷ್ಟ್ರಗಳಿಂದ ಕೂಡ ಜನ ಬರ್ತಾರೆ ಅನ್ನೋದನ್ನು ಕೇಳಿದ್ದೀವಿ, ನೋಡಿದ್ದೀವಿ ಕೂಡ. ಹೀಗಾಗಿ ಮೊಹರಂ ಅಂದ ತಕ್ಷಣವೇ ನಮ್ಮ ಕರ್ನಾಟಕದಲ್ಲಿ ಮೊಹರಂ ಅಂದ ತಕ್ಷಣವೇ ಹೆಸರಿಗೆ ಬರುವಂಥದ್ದು ಮುದ್ಗಲ್ ಹಬ್ಬ ಅನ್ನುವಂಥದ್ದು. ಈ ಮುದ್ಗಲ್ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಅಗಸ್ನೂರು ಗ್ರಾಮದಲ್ಲಿಯೂ ಕೂಡ ಈ ಆಚರಣೆ ಅದ್ದೂರಿಯಾಗಿ ಮೊಹರಂ ಆಚರಿಸ್ತಾರೆ. ನಮ್ಮ ತಾಲೂಕಿನ ಸಿಂಧನೂರು ತಾಲೂಕಿನ ಆಯನೂರು ಗ್ರಾಮದಲ್ಲಿಯೂ ಕೂಡ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಹೀಗಾಗಿ ಈ ಹಬ್ಬದ ಕೆಲವು ತುಣುಕುಗಳನ್ನು, ಕೆಲವು ವಿಡಿಯೋಗಳನ್ನು ಈಗ ನಾವೆಲ್ಲರೂ ಕೂಡ ನೋಡೋಣ. ಇಲ್ಲಿವರೆಗೂ ನಾವು ಮೊಹರಂ ಹಬ್ಬದ ವಿಶೇಷವಾಗಿ ನಡೆಸ್ಕೊಂಡ ಹಳ್ಳಿಗಳಲ್ಲಿ ಆದಂಥ ಕಾರ್ಯಕ್ರಮಗಳನ್ನು ನೋಡಿದ್ದೀವಿ ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಹರಂ ಹಬ್ಬದಲ್ಲಿ ಕಾಣುವಂತಹ ಸೌಹಾರ್ದತೆ, ಸಾಮರಸ್ಯಕ್ಕೆ ಎಲ್ಲೋ ಒಂದು ಕಡೆ ಬಿರುಕು ಕಾಣಿಸ್ಕೊಳ್ತಿದೆ ಅಂತ ಅನ್ನಿಸ್ತಾ ಇದೆ. ಅದು 1984 ಈಚೆಗೆ ಈ ಬಿರುಕು ದೊಡ್ಡದಾಗ್ತಾ ಹೋಗಿದ್ದನ್ನು ನಾವು ಕಾಣಬಹುದು. ಈ ಕಂದಕಕ್ಕೆ ಎರಡೂ ಧರ್ಮದ ಮೂಲಭೂತವಾದಿಗಳ ಕೊಡುಗೆ ಅಪಾರ ಆಗಿದೆ ಅಂತ ಅನ್ನಿಸ್ತದೆ. ಯಾಕಂದರೆ ಮುಸ್ಲಿಂ ಮೂಲಭೂತಗಳು ಹೇಳುವ ಪ್ರಕಾರ ನಮ್ಮಲ್ಲಿ ಗೋರಿ ಪೂಜೆ ನಿಷಿದ್ಧ, ಹಾಗಾಗಿ ಉರುಸು ಮೊಹರಂ ಆಚರಣೆ ಸಲ್ಲವೆಂದು ಸಾರ್ತಾರೆ. ಮುಸ್ಲಿಂ ಮೂಲಭೂತವಾದಿಗಳು ಹೇಳುವ ಪ್ರಕಾರ ಮುಸ್ಲಿಂ ಮೂಲಭೂತ ಸಂಘಟನೆಗಳು ಹೆಚ್ಚೆಚ್ಚು ಪ್ರಚಾರ ಮಾಡುತ್ತಿರುವುದು ಈ ಕಾರಣದಿಂದ ಈ ಮೊಹರಂ ಹಬ್ಬದಲ್ಲಿ ಆ ಜನಾಂಗ ದೂರ ಸರಿತಿರೋದನ್ನು ನಾವು ಕಾಣ್ತಾ ಇದ್ದೀವಿ.
ಯಾಕೆಂದರೆ ಗೌರಿ ಪೂಜೆ ಅಲ್ಲ ಅನ್ನುವಂಥದ್ದನ್ನು ಅವರು ಸಾರ್ತಾ ಇರೋದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ ಕೂಡ. ಹೀಗಾಗಿಯೇ ಈ ಹಬ್ಬದಿಂದ ಇತ್ತೀಚಿನ ದಿನಗಳಲ್ಲಿ ಆ ಜನಾಂಗ ದೂರ ಆಗ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಮನುಷ್ಯರನ್ನು ಬೆಸೆಯುವ ಈ ಹಬ್ಬ, ಸೌಹಾರ್ದಯುತವಾಗಿ ನಡೀತಕ್ಕಂಥ ಈ ಹಬ್ಬ ಎಲ್ಲೋ ಒಂದು ಕಡೆ ಹಬ್ಬದ ಚರಿಷ್ಮಾ ಮಾಯ ಆಗಿ ಇತ್ತೀಚಿನ ದಿನಗಳಲ್ಲಿ ಏಕಧರ್ಮದ ಹಾಗೂ ಒಂದೇ ಕೋಮಿನ ಹಬ್ಬಗಳ ಮೆರುಗು ಹೆಚ್ಚು ಆಗ್ತಾ ಇರೋದನ್ನು ನೋಡಿದ್ವಿ. ಆ ಕಾರ್ಯಕ್ರಮಗಳಲ್ಲಿಯೂ ಕೂಡ, ಆ ಹಬ್ಬಗಳಲ್ಲಿಯೂ ಕೂಡ ಒಬ್ಬರು ಇನ್ನೊಬ್ಬರು ಪ್ರತಿಸ್ಪರ್ಧಿ ಅನ್ನೋ ರೀತಿಯಲ್ಲಿ ಒಬ್ಬರ ಮೇಲೊಬ್ಬರು ಎತ್ತಿ ಕಟ್ಟಿ ಹಬ್ಬ ತಾವೇ ನಡೆಸಬೇಕೆನ್ನುವಂತಹ ಪೈಪೋಟಿ ಜಾಸ್ತಿಯಾಗಿ ಕೆಲವು ಕಡೆ ಜಗಳಗಳು ಆಗಿ ಈ ಹಬ್ಬ ನಡೆಯದಂತೆ ಆಗಿರೋದು ಸರ್ಕಾರ ತಡೆ ಒಡ್ಡಿದ್ದು ಕೂಡ ನಾವು ಅಲ್ಲಲ್ಲಿ ಕಾಣ್ತೇವೆ. ಯಾಕಂದರೆ ಇದನ್ನು ನಾನೇ ಮಾಡಬೇಕು ಅನ್ನುವಂಥದ್ದು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಹೊಸ ಜನ್ರೇಷನ್ ಬಂದ ನಂತರ ಈ ಮೊಹರಂ ಹಬ್ಬದಲ್ಲಿ ಪ್ರತಿಯೊಬ್ಬ ಜನಾಂಗದವರು, ಸಮುದಾಯದವರು ಒಂದೊಂದು ಕೆಲಸವನ್ನು ಮಾಡ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಪೀರು ದೇವ್ರದ್ದು ಹೋಗುವಂಥ ಸಂದರ್ಭದಲ್ಲಿ ಆಗಸರು ಸೀರೆಯನ್ನು ಹಾಕಿ ಇದನ್ನು ಮಾಡೋದನ್ನು, ಕೆಲವರು ದ್ವೀಪಗಳನ್ನು ಅಲಂಕರಿಸಲಿಕ್ಕೆ, ಹೀಗೆ ಬೇರೆ ಬೇರೆ ಸಮುದಾಯದ ಜವಾಬ್ದಾರಿಯನ್ನು ಹೊತ್ಕೊಂಡು ಹಿಂದೆ ಮಾಡಿರೋದನ್ನು ನಾವು ಕಾಣ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಜನ್ರೇಷನ್ ಬಂದ ನಂತರ ಅದಕ್ಕೆ ಆಸಕ್ತಿಯಾಗಿ ಮಾಡದೇ ಇರುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಕೂಡ. ಅದು ನಾವು ಮಾಡಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಆ ಯುವಕರು ಕೊಡೋದನ್ನು, ಹೀಗಾಗಿ ಆ ಹಳ್ಳಿಗಳಲ್ಲಿ ಅದಕ್ಕೆ ಕೆಲಸಕ್ಕೆ ಅಡ್ಡಿಯಾಗಿ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಮಾತಿನ ಚಕಮಕಿ ಹಬ್ಬ ನಿಂತಿರೋದನ್ನು ನೋಡ್ತೇವೆ. ಮತ್ತು ಇನ್ನೂ ಒಂದು ಕಡೆ ಈ ಮುಸ್ಲಿಂ ಜನಾಂಗದಲ್ಲಿ ಪೀರನ್ನು ಹಿಡಿಯುವ, ದೇವರನ್ನು ಇಟ್ಕೊಂಡು ಹೋಗುವ ಜನ ನಾನು ಅನ್ನುವಂಥದ್ದು ಇತ್ತೀಚಿನ ಕೂಡ ಜಾಸ್ತಿ ಆಗಿರೋದು. ಇದು ನಮ್ಮ ಕುಟುಂಬಕ್ಕೆ ಮೀಸಲಾಗಿತ್ತು ಅನ್ನುವಂಥದ್ದು, ಇಲ್ಲ ಬೇರೆಯವರು ಯಾಕೆ ಮಾಡಬಾರ್ದು ಅಂತೇಳಿ ಈ ಥರದ ಚರ್ಚೆಗಳು, ವಾದಗಳ ಮಧ್ಯೆಯೂ ಕೂಡ ಅಲ್ಲಿ ಸಣ್ಣ ಪುಟ್ಟ ಜಗಳಗಳಾಗಿ ಹಬ್ಬ ನಿಂತಿರೋದನ್ನು ನಾವು ಕಾಣ್ತೇವೆ ಕೂಡ. ಒಟ್ಟಾರೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಇವತ್ತು ಹಬ್ಬಗಳನ್ನು ಹಳ್ಳಿಗಳಲ್ಲಿ ಇವತ್ತಿಗೂ ಆಚರಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಜಗಳಗಳು ಕೆಲವು ಕಡೆ ನಿಂತಹ ಸರ್ಕಾರ ತಡೆ ಒಡ್ಡಿದರೂ ಕೂಡ ಆ ಹಳ್ಳಿಗಳನ್ನು ಬಿಟ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ, ಕೆಲವು ಕಡೆ ನಾವಂತೂ ಮುಸ್ಲಿಂ ಸಮುದಾಯದ ಇಲ್ಲಾರ್ದಂತಹ ಹಳ್ಳಿಗಳಲ್ಲಿ ಕೂಡ ಹಿಂದೂಗಳು ತಾವೇ ಈ ಹಬ್ಬವನ್ನು ಆಚರಣೆ ಮಾಡೋದನ್ನು ನಾವು ಕಾಣ್ತೇವೆ. ಈ ರೀತಿ ಸೌಹಾರ್ದಯುತವಾಗಿ ಇವತ್ತು ನಾಡಿನಾದ್ಯಂತ ಈ ಹಬ್ಬ ನಡೀತಾ ಇದೆ ಅಂಥೇಳಿ. ಸೊ ಇವತ್ತಿಗೂ ಕೂಡ ಎಷ್ಟೇ ಅವನು ದೊಡ್ಡವರಾಗಿದ್ದರೂ ಕೂಡ, ಇಲ್ಲ ಇವತ್ತು ಪೀರ್ಲ ಹಬ್ಬ ಇದೆ ಸರ್, ನಮ್ಮ ಹಳ್ಳಿಗೆ ಹೋಗ್ಬೇಕು, ಇವತ್ತು ನಾವು ಸಕ್ರೆ ಓಸಿಯಂ ಬರಬೇಕು ಅಂತ ಕೆಲವರು ಅವರವರು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಕೆಲವರು ವೇಷಗಳನ್ನು ಹಾಕ್ಕೊಳ್ಳೋದು, ಹುಲಿ ಕುಣಿತವನ್ನು ಮಾಡುವಂಥದ್ದು. ಕೆಲವುಗಳ ಹಳ್ಳಿಗಳಲ್ಲಿ ವಿಶೇಷವಾಗಿ ಹಬ್ಬ ಆಚರಣೆಗೆ ನೀವೆಲ್ಲ ಗೊತ್ತಿದೆ, ಹೆಜ್ಜೆ ಕುಣಿತ ತಯಾರಿ, ಮೊಹರಂ ಹಾಡುಗಳು, ಈ ಥರದ ಎಲ್ಲ ಕೂಡ ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ಭಾಗವಹಿಸೋದನ್ನು ನೋಡ್ತೇವೆ. ಇಷ್ಟೆಲ್ಲದರೂ ಮಧ್ಯೆಯೂ ಕೂಡ ಹಿಂದಿನ ಮೆರುಗು ಇಲ್ಲ ಅನ್ನುವಂಥದ್ದು ಜನ ಮಾತನಾಡೋದನ್ನು ನಾವು ಕಾಣ್ತೇವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದ್ದಾವೆ. ಇವತ್ತಿನ ಹೊಸ ಜನ್ರೇಷನ್ ಆಲೋಚನೆಗಳಾಗಿರ್ಬೋದು, ಇವತ್ತಿನ ದಿನದ ರಾಜಕೀಯ ಸ್ಥಿತ್ಯಂತರಗಳು, ಹಳ್ಳಿಯಲ್ಲಿರುವಂಥ ರಾಜಕೀಯ ಜನರ ಮಧ್ಯೆ ಪ್ರವೇಶ, ಇವೆಲ್ಲವೂ ಕೂಡ ಈ ಹಬ್ಬ ಸ್ವಲ್ಪ ಮೆರುಗು ಕಡಿಮೆ ಆಗಲಿಕ್ಕೆ ಕಾರಣ ಆಗಿರ್ಬೋದು ಅಂತೇಳಿ ನಮಗನ್ನಿಸ್ತದೆ. ಆದರೆ ಇದೆಲ್ಲದರ ಮಧ್ಯೆಯೂ ಕೂಡ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಸೌಹಾರ್ದತೆಯಿಂದವಾಗ ಆಚರಿಸಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಹಬ್ಬಗಳಲ್ಲಿ ರಾಜಕೀಯವನ್ನು ಬೆರೆಸದೆ ಪ್ರತಿಯೊಬ್ಬರೂ ಸೇರಿ ಪರಸ್ಪರರು ಅಣ್ಣತಮ್ಮರಂತೆ ಈ ಹಬ್ಬ ಆಚರಣೆ ನಡೆಯಲಿ ಅನ್ನುವುದು ನಮ್ಮ ಎಸ್ ನ್ಯೂಸು ಅನಿಸಿಕೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.